ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಭಾನುವಾರದ ಬ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಒಂದೆರಡು ಒಳ್ಳೆ ಕಮೆಂಟ್ಗಳನ್ನ ಮಾಡಿ. ಹಾಗೆ ಹೊಸದಾಗಿ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಊರಿಂದ ಬಂದಮೇಲಿಂದ ಹೆಲ್ತ್ನಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಯಾವುದೇ ಒಂದು ಕೆಲಸ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನಮ್ಮಮ್ಮನೇ ಪಾಪ ತುಂಬ ಸಪೋರ್ಟಾಗಿ ಪಾಪ ಎಲ್ಲ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋರು, ಅಡುಗೆ, ಬಟ್ಟೆ, ಪಾತ್ರೆ ಅಂತೆಲ್ಲ ಹೇಳಿ. ಹಾಗಂತೇಳಿ ಪೇಯ್ನ್ ಇದೆ, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಂತೂ ನನ್ನ ಕೈಲಾಗಲ್ಲ. ಸಾಕು ಇವತ್ತಿಗೆ ಲಾಸ್ಟು ರೆಸ್ಟ್ ಮಾಡಿದ್ದು ಸಾಕು ಅಂತ ಡಿಸೈಡ್ ಮಾಡಿದೆ. ಹಾಗೆ ಪೇಯ್ನ್ ಸ್ವಲ್ಪ ಇತ್ತು ಕೈನಲ್ಲಿ, ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆ ಬೇಗ 6 ಗಂಟೆಗೆ ಎದ್ದಿದ್ದೆ. ಹಾಗಾಗಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಹಚ್ಚಿ ಅನ್ನಕ್ಕೆ ನೀರಿಟ್ಟೆ. ಆಮೇಲೆ ಪಾತ್ರೆಗಳನ್ನೆಲ್ಲ ತೊಳೆಯೋ ಪಾತ್ರೆನೆಲ್ಲ ಆಚೆಗೆ ಹಾಕಿದೆ. ಆಮೇಲೆ ಸಾರು ಮಾಡ್ಕೊಳ್ಳೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಬೆಳಗ್ಗೆ ಅನ್ನ ಸಾರೇ ತಿನ್ನೋದು. ಯಾಕಂತ ಹೇಳಿದರೆ ತಿಂಡಿ ಮಾಡೋಕ್ಕಾಗಲ್ಲ. ತಿಂಡಿ ಮಾಡಿದರೆ ಮತ್ತೆ ನಮ್ಮ ಮನೆಯವ್ರು ಗಾರೆ ಕೆಲಸಕ್ಕೆ ಹೋಗೋದ್ರಿಂದ ಅವರಿಗೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಮತ್ತು ಬಾಕ್ಸಿಗೆ ಹಾಕಬೇಕಾಗತ್ತೆ. ಎಲ್ಲರೂ ಸ್ಕೂಲಿಗೆ ಕೆಲಸಕ್ಕೆ ಅಂತ ಹೋದಾಗ ನಾನು ನನ್ನ ಮಗ ಇಬ್ಬರೇ ಇರ್ತೀವಿ ಮತ್ತು ಮಧ್ಯಾಹ್ನ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡಿಬಿಡ್ತೀನಿ. ಹಾಗೆ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಹೆಸರು ಕಾಳು ನೆನೆಸಿರಲಿಲ್ಲ, ಕಾಳು ಹಂಗೆ ಇತ್ತು. ಅದೇ ಹೆಸರು ಕಾಳನ್ನ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಅದಕ್ಕೆ ಟಮಾಟೆ, ಬೆಳ್ಳುಳ್ಳಿ, ಉಪ್ಪು, ಅರಶಿನ, ಧನಿಯಾ ಪುಡಿ, ಖಾರ ಪುಡಿ ಹಾಕಿ ಕುಕ್ಕರ್ನಲ್ಲಿಟ್ಟೆ. ಅಷ್ಟೊತ್ತಿಗೆ ನೀರು ಕೂಡ ಬಿಸಿ ಆಯಿತು. ಅಕ್ಕಿ ತೊಳೆದು ಹಾಕಿದೆ. ನಾವು ತಿನ್ನೋದು ರೇಷನ್ ಅಕ್ಕಿನೇ. ಅಕಸ್ಮಾತ್ ಏನಾರ ಪಲಾವು ಆ ಥರ ಏನಾರ ತಿಂಡಿ ಮಾಡಿಕೊಂಡ್ರೆ ಮಾತ್ರ ಸೋನಾ ಮಸೂರಿ ಅಕ್ಕಿ ತರ್ತೀವಿ. ನೀವು ಯಾವ ಅಕ್ಕಿ ತಿಂತೀರಾ ಅಂತ ಕಮೆಂಟ್ ಮಾಡಿ. ಅನ್ನ ಆಯಿತು. ಅನ್ನನ ನಾವು ಜಲ್ಡೆನಲ್ಲಿ ಬಸಿತೀವಿ. ತಟ್ಟೆನಲ್ಲಿ ಬಸಿಯೋಕ್ಕೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಅನ್ನ ಬಸಿಯೋ ಜಲ್ಡೆ ಇದೆ, ಅದರಿಂದ ಅನ್ನ ಬಸ್ಕೊಳ್ತೀವಿ. ಆಮೇಲೆ ಒಬ್ಬೊಬ್ಬರೇ ಎದ್ದು ಬರ್ತಾಯಿದ್ರು. ಅವರೆಲ್ಲ ಎದ್ಮೇಲೆ ಹಾಸಿಗೆನೆಲ್ಲ ಕ್ಲೀನಾಗಿ ಮಡಚಿ ಮಂಚ ಎಲ್ಲ ಕ್ಲೀನ್ ಮಾಡಿ ಬೇರೆ ಬೆಡ್ಶೀಟ್ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟೆ. ಮಡಚಿಟ್ಟಿದ್ದ ಹಾಸಿಗೆನೆಲ್ಲ ನಾವು ಈ ಶೆಲ್ಫ್ನಲ್ಲಿ ಜೋಡಿಸ್ಕೊಳ್ತೀವಿ. ಅಷ್ಟೊತ್ತಿಗೆ ಕುಕ್ಕರ್ನಲ್ಲಿ ಹಾಕಿದ್ದ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು. ಅದನ್ನು ಮಸ್ತ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಹೋದೆ. ಇಲ್ಲೊಂದು ದೊಡ್ಡ ಎಡವಟ್ಟಾಗ್ಬಿಡ್ತು ನೋಡಿ. ಜೀರಿಗೆ ತೆಗ್ದು ಹಾಕಕ್ಕೆ ಹೋದೆ, ಯಾಕೋ ಕೈ ನೋವಾಗ್ಬಿಡ್ತು. ಹಾಕಕ್ಕೆ ಹೋಗಿ ಎಲ್ಲ ಚೆಲ್ಕೊಂಬಿಡ್ತು. ಮತ್ತು ಅದೆಲ್ಲ ತೆಗೆದು ಬಿಸಾಕಿ ಮತ್ತು ಬೇರೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಬೇಯಿಸಿಟ್ಕೊಂಡಿದ್ದಂಥ ಹೆಸ್ರು ಕಾಳನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿದ್ವಿ. ಸಾರಂತೂ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಮೇಲೆ ಮನೆಯವರು ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೊರಟರು. ಅವರಿಗೆ ಬಾಕ್ಸಿಗೆ ಊಟ ಎಲ್ಲ ಹಾಕಿ ಕೊಟ್ಟೆ. ಅವರು ಕೂಡ ಕೆಲಸಕ್ಕೆ ಹೋದರು. ನನಗೆ ಈ ಟೈಮ್ನಲ್ಲಿ ಒಂದು ಅನ್ಸೋದು, ನಾವು ಮನೆಯಲ್ಲಿ ಬಿಸಿ ಇಲ್ಲ ಊಟ ಅಂತೇಳಿದ್ರು ನಾವು ಬಿಸಿ ಮಾಡಿಕೊಂಡು ತಿಂತೀವಿ. ಆದರೆ ಬಾಕ್ಸಿಗೆ ಹಾಕ್ಕೊಟ್ಟಾಗ ಬಾಕ್ಸಿನ ಊಟ ತಿನ್ನೋದು ತುಂಬ ಬೇಜಾರಾಗುತ್ತೆ. ತಣ್ಣಗಿರುತ್ತೆ. ಬಾಕ್ಸ್ನಲ್ಲೇ ಮುಚ್ಚಿಟ್ಟಿರೋದ್ರಿಂದ ಏನೋ ಒಂಥರ ಅನಿಸುತ್ತೆ ತಿನ್ನೋಕ್ಕೆ. ಬಟ್ ಏನು ಮಾಡೋಕ್ಕಾಗತ್ತೆ. ನಮ್ಮ ಮನೆಯವರು ತುಂಬ ದೂರ ಕೆಲಸಕ್ಕೆ ಹೋಗೋದ್ರಿಂದ ಮನೆಗೆ ಬಂದು ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಬಾಕ್ಸಿಗೆ ಹಾಕ್ಕೊಡ್ಬೇಕಾಗತ್ತೆ. ನಮ್ಮಮ್ಮ ಕೂಡ ಅಷ್ಟೊತ್ತಿಗೆ ಎದ್ದಿದ್ರು. ಕೈ ಆಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರೇ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ನನಗೆ ಕೊಟ್ಟರು. ಮಕ್ಕಳು ಕೂಡ ಎದ್ದಿದ್ರು. ರಾತ್ರಿ ಉಳಿದಿದ್ದು ಚಪಾತಿ ತಿಂತಾಯಿದ್ದಾರೆ. ನಮ್ಮ ಮನೆಯಲ್ಲಿ ರಾತ್ರಿ ಉಳಿದಿದ್ದು ಊಟ ಯಾವುದು ನಾವು ವೇಸ್ಟ್ ಮಾಡಲ್ಲ, ಬೆಳಗ್ಗೆ ತಿನ್ಕೊಂಡ್ಬಿಡ್ತೀವಿ. ಮತ್ತು ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ನಮ್ಮ ಮನೆ ಪಕ್ಕದಲ್ಲಿರೋ ಖಾಲಿ ಜಾಗಕ್ಕೆ ಔಷಧಿ ಹೊಡೆದಿದ್ವಲ್ಲ, ಈಗ ಎಲ್ಲ ಕ್ಲೀನಾಗಿದೆ. ಹಾಗಾಗಿ ಅಮ್ಮ ಅಲ್ಲಿ ಒಂದು 4 ನುಗ್ಗೆಕಾಯಿ ಬೀಜ ತೊಗೊಂಬಂದು ಅದನ್ನು ಬಕೀಟಲ್ಲಿ ಹಾಕಿಡ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲಾರು ಹಾಕಿದರೆ ಗೊತ್ತಾಗಲ್ಲ, ಕೆತ್ತಬೇಕಾದ್ರೆ ಹೋಗ್ಬಿಡುತ್ತೆ ಅಂಥೇಳಿ. ಹಾಗೆ ಒಂದು ಸ್ವಲ್ಪ ಮೆಂತ್ಯ ಬೀಜನ ಹಾಕೋಣ ಅಂಥೇಳಿ. ಯಾಕಂದರೆ ಶುಗರ್ ಇರೋರಿಗೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಹಾಗಾಗಿ ನಾವು ತಪ್ಪದೆ ನಮ್ಮ ಮನೆಯಲ್ಲಿ ಮೆಂತ್ಯ, ಪುದೀನ, ಕೊತ್ತಂಬರಿ ಎಲ್ಲ ಸ್ವಲ್ಪ ಹಾಕ್ಕೊಳ್ತೀವಿ. ಮನೆಗೆ ಬೇಕಾದಷ್ಟು ಯೂಸ್ ಆಗುತ್ತೆ ಅಂಥೇಳಿ. ಇಲ್ಲಾಂದರೂ ನಮ್ಮಮ್ಮಂಗೆ ಗಿಡಗಳು ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವರು ತರಕಾರಿಗಳನ್ನೆಲ್ಲ ಬೆಳೀತಾ ಇರ್ತಾರೆ. ಓನರ್ ಕೂಡ ಹೇಳಿದ್ದಾರೆ, ನಿಮಗೇನಾರ ಬೇಕು ಅಂದರೆ
ಖಾಲಿ ಜಾಗನೇ ಇದಲ್ವ, ಕ್ಲೀನ್ ಆದಂಗೂ ಆಗುತ್ತೆ, ಹಾಗೆ ಏನಾದರೂ ಬೆಳ್ಕೊಂಡ್ರೆ ನಿಮಗೆ ಕೂಡ ಮನೆಗೆ ಯೂಸ್ ಆಗುತ್ತೆ ಅಂಥೇಳಿ. ಹಾಗಾಗಿ ನಮ್ಮಮ್ಮ ಏನಾದರೂ ಒಂದು ಸಣ್ಣ ಪುಟ್ಟ ತರಕಾರಿಗಳನ್ನ ಬೆಳೀತಾನೆ ಇರ್ತಾರೆ. ಹಾಗೆ ಪಾತ್ರೆ ಎಲ್ಲ ತೊಳೆದಿದ್ನೆಲ್ಲ ಜೋಡಿಸ್ಕೊಂಡೆ. ಆಮೇಲೆ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡುವಂಥ ಕೆಲಸ ಇತ್ತು. ಈಗ ಅವಳಿಗೆ ಹಿಂದಿ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ. ಅವಳಿಗೆ ಅಷ್ಟಾಗಿ ಹಿಂದಿ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಿಂದಿ ಅಕ್ಷರಗಳನ್ನೆಲ್ಲ ಹೇಳಿಕೊಟ್ಟೆ. ಅದಾದಮೇಲೆ ನಾನು ಕೂಡ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ತಿಂಡಿ ಮಾಡಿಕೊಂಡೆ. ನಮ್ಮಮ್ಮ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ಕೂಡ ತಿಂಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟರು. ಮನೆಯಲ್ಲೂ ಮಾಡ್ತಾರೆ, ಹೊರಗೂ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಹಾಗೆ ನನ್ನ ಮಗಳಿಗೆ ಯೂನಿಫಾರಮ್ ಕಟ್ ಮಾಡಿದ್ದೆ. ಅದು ಹೊಲಿಬೇಕಿತ್ತು. ಹೊಲಿಯೋಕ್ಕೆ ಮುಂಚೆ ಸ್ವಲ್ಪ ಮಿಷಿನ್ನ ಕ್ಲೀನ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಹೊಲಿಬೇಕಾದ್ರೆ ಕೈ ಕೊಟ್ಬಿಟ್ರೆ ಟೆನ್ಷನ್ ಆಗುತ್ತೆ ಅಂತೇಳಿ ಮಿಷಿನ್ ಕೂಡ ತುಂಬ ದಿವಸದಿಂದ ಯೂಸ್ ಆಗಿರಲಿಲ್ವಲ್ಲ, ಹಾಗಾಗಿ ಮಿಷಿನೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಹೊಲಿಯೋಕ್ಕೆ ಕೂತ್ಕೊಂಡೆ. ಈ ಬಟ್ಟೆನ ಹೇಗೆ ಕಟ್ ಮಾಡಿದ್ದೀನಿ ಅಂತೇಳಿ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಫುಲ್ ವೀಡಿಯೋ ಇದೆ, ಬೇಕು ಅಂದರೆ ವೀಡಿಯೋನ ನೋಡಿ.